ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾನು ಏನು ಹೇಳಕ್ಕೆ ಹೊಂಟು ಅನ್ನೋದು ನಿಮ್ಗೆ ಗೊತ್ತೈತಿ, ತಮ್ಮನೇಲಿ ನೀವು ನೋಡೇ ಇರ್ತೀರಿ. ಸೊ ಫ್ರೆಂಡ್ಸ್, ಟೆಲಿಗ್ರಾಮ್ನಾಗ ನೀವೇನಾರು ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ ಅದ್ರಾಗೂ ನಾನು ನಿಮ್ಗೆ ತೋರ್ಸಾಕದನ್ನು ನೋಡ್ಬೋದು. ನೀವು ಇಲ್ಲಿ stream.net ಅಂತೇಳಿ ಯಾವುದೋ ಒಂದು ಮೂವಿ ಕೆಳಗೆ ಈ ಥರ ಲಿಂಕ್ಗಳು ಇರ್ತಾವೆ. ಈ ಥರ ನೀವು ಲಿಂಕ್ಗಳನ್ನ ಹಾಕಿಬಿಟ್ಟು ಕ್ರಿಯೇಟ್ ಮಾಡ್ಕೇಶಿಂದ ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಫುಲ್ಲಿ ಎಕ್ಸ್ಪ್ಲೇನ್ ಮಾಡಕತ್ತನು. ಈ ಒಂದು ವಿಡಿಯೋನ ಸಮಾಧಾನದಲ್ಲಿ ಹೇಳ್ತನು. ನೀವು ಪೇಷನ್ಸಿಂದ ಈ ಒಂದು ವಿಡಿಯೋನ ತಿಳ್ಕೊಂಡು ಅರ್ನಿಂಗ್ಸ್ ಅನ್ನೋದು ಮಾಡ್ಕೊರಿ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ಯಾವ ಥರ ಅರ್ನಿಂಗ್ಸ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತನು. ಮೊದಲಿಗೆ ಬಂದುಬಿಟ್ಟು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಹೇಳ್ತನು, ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದ್ರೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ. ಮೊದಲಿಗೆ ಬಂದುಬಿಟ್ಟು ನಾನು ಗೂಗಲ್ ಓಪನ್ ಮಾಡ್ತೀನಿ. ನಾನು ಟೆಲಿಗ್ರಾಮ ಓಪನ್ ಮಾಡತ್ತಿಲ್ಲ. ಮೊದಲಿಗೆ ನಾನು ಗೂಗಲ್ನ ಓಪನ್ ಮಾಡ್ತೀನಿ. ಗೂಗಲ್ನ ಓಪನ್ ಮಾಡ್ಕೇಶಿಂದ ನೀವು ಗೂಗಲ್ನ ಓಪನ್ ಮಾಡ್ಬೋದು, ಇಲ್ಲಾಂದ್ರೆ ನಾನು ಒಂದು ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಇಟ್ಟಿರ್ತೀನಿ, ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೋಬೋದು. ನಾನು ಹೋಗಿ ಗೂಗಲ್ದಾಗ ಏನಂತ ಸರ್ಚ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು stream.net ಅಂತೇಳಿ ಸರ್ಚ್ ಮಾಡ್ತೀನಿ. ನಾನು ಇಲ್ಲಿ stream.net ಅಂತೇಳಿ ನಾನು ಸರ್ಚ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ನಾನು ಈಗ ಗೂಗಲ್ದಾಗ ಸರ್ಚ್ ಮಾಡೋಕೆ ಕೂತಾಡಿದ್ದೀನಿ. ಅದು ಡೈರೆಕ್ಟಾಗಿ ಗೂಗಲ್ದಾಗ ಓಪನ್ ಆಗಲಿಲ್ಲ. ನಾನು ಟೆಲಿಗ್ರಾಮ್ನಾಗ ಒಂದು ಲಿಂಕ್ ಇರುತ್ತೆ, ಅದ stream.net ಅಂತೇಳಿ, ಅಲ್ಲಿ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಸ್ವಲ್ಪ ವೇಟ್ ಮಾಡಿರಿ, ನನ್ನ ಒಂದು ಮೊಬೈಲ್ ಸ್ಲೋ ಐತಿ. ಇಲ್ಲಿ ನೀವು ನೋಡ್ಬೋದು stream.net ಅಕೌಂಟ್ ಅಂತೇಳಿ ಒಂದು ID ಇರ್ತೈತಿ. ಅದನ್ನು ನೀವು ಡೈರೆಕ್ಟಾಗಿ ಟೆಲಿಗ್ರಾಮ್ನಾಗ ಸರ್ಚ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗ್ತೈತಿ. ಅವು ಎರಡು ಇರ್ತಾವೆ ID. ಒಂದೇ ID ಡೈರೆಕ್ಟಾಗಿ ಬಾರ್ಡ್ ಥರ ವರ್ಕ್ ಮಾಡ್ತೈತಿ. ಇನ್ನೊಂದು ID ನಿಮ್ಮದು ಒಂದು ವೆರಿಫಿಕೇಷನ್ ಮಾಡ್ಕೋತೈತಿ, ನೀವು ಅರ್ನಿಂಗ್ಸ್ ಮಾಡೋಕೆ ಎಲಿಜಿಬಲ್ ಅದಿರೋ ಇಲ್ಲೋ ಅಂತೇಳಿ. ಇಲ್ಲಿ ನೀವು ನೋಡ್ಬೋದು, ಇದೈತಿಲ್ಲ ಬಾಟ. ಈ ಒಂದು ಬಾಟ್ನಾಗ ನೀವು ಸ್ಟಾರ್ಟಿಂಗ್ ನೀವು ಹಾಯ್ ಮೆಸೇಜ್ ಮಾಡಿದ್ರಪ್ಪ ಅಂದ್ರೆ, ನೀವು ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಇದನ್ನು ಕೇಳ್ತಾನು, ಥ್ಯಾಂಕ್ ಯು ಅಂತೇಳಿ. ಅಲ್ಲಿ ನಿಮ್ಗೆ ಒಂದು ಲಿಂಕ್ ಕೊಡ್ತಾನೆ stream.net ಅಂತೇಳಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಡೈರೆಕ್ಟಾಗಿ ಏನಾಗತ್ತಪ್ಪ ಅಂದ್ರೆ ಇನ್ನೊಂದು ID ಓಪನ್ ಆಗೈತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೆಸೇಜ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಅದ್ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೀವು ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನೀವು ಹಾಯ್ ಅಂತೇಳಿ ಮೆಸೇಜ್ ಮಾಡಿದ್ರಪ್ಪ ಅಂದ್ರೆ ಅವರು ಒಂದು ಮೆಸೇಜ್ ಕಳಿಸ್ತಾರೆ ನಿಮಗೆ. ನಿಮ್ಮ ಒಂದು ವೆರಿಫಿಕೇಷನ್ ಸಲುವಾಗಿ ನಿಮ್ಮ ಒಂದು 2-3 ಚಾನಲ್ ಲಿಂಕ್ನ ನೀವು ಇಲ್ಲಿ ಸೆಂಡ್ ಮಾಡಿರಿ ಅಂತೇಳಿ. ನಾ ಈಗ 2-3 ಚಾನಲ್ ಈಗ ಸೆಂಡ್ ಮಾಡೀನಿ ಅವ್ರಿಗೆ. ಈ ಒಂದು 2-3 ಚಾನಲ್ ನನ್ನೂ ಅಲ್ಲ, ಬೇರೆದವರು. ನಿಮ್ಮನ್ನು ಸೆಂಡ್ ಮಾಡಿ ನಡಿತೈತಿ, ಇನ್ನೊಬ್ಬರು ಸೆಂಡ್ ಮಾಡಿ ನಡಿತೈತಿ. ಅದು ವೆರಿಫಿಕೇಷನ್ ಆಗೋಕೆ ಸ್ವಲ್ಪ ಟೈಮ್ ತೊಗೊತೈತಿ. 2 ದಿನ ಆಗ್ಬೋದು, 3 ದಿನ ಆಗ್ಬೋದು, 1 ವಾರ ಆಗ್ಬೋದು, ಅಥವಾ 2 ನಿಮಿಷನ್ಯಾಗ ಅವರು ವೆರಿಫಿಕೇಷನ್ ಮಾಡ್ಕೋಬೋದು. ವೆರಿಫಿಕೇಷನ್ ಆತಪ್ಪ ಅಂದ್ರೆ ಡೈರೆಕ್ಟ್ಲಿ ಅವನ್ನೇ ಒಂದು ಬಾಟ್ ಏನಿರ್ತೈತಿ, ಆ ಒಂದು ಬಾಟಿಗೆ ಕಂಗ್ರಾಚುಲೇಷನ್ ಅಂತ ಬರ್ತೈತಿ, ನಿಮ್ಮ ಒಂದು ID ವೆರಿಫಿಕೇಷನ್ ಆಗೈತಿ, ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಅಂತೇಳಿ. ಆ ಥರ ಬಂದ ಮೇಲೆ ಸ್ಟಾರ್ಟಿಂಗ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಒಂದು ಟ್ರಾಫಿಕ್ನ ಕೇಳ್ತಾರೆ. ನಿಮ್ಮ ಒಂದು ಟ್ರಾಫಿಕ್ ಅಂದ್ರೆ ನಿಮ್ಮ ಒಂದು ವ್ಯೂಸ್ ಎಷ್ಟು ಬರ್ತಾವೆ, ನಿಮ್ಮ ಒಂದು ಚಾನಲ್ಗೆ ಎಷ್ಟು ಮಂದಿ ನಿಮ್ಮ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೋ ಅಂತ ಕೇಳ್ತಾರೆ. ಈ ಥರ ಏನು ಕ್ಲಿಕ್ ಕೇಳ್ತಿರಲ್ಲ, ಅದ್ರ ಮೇಲೆ ನೀವು ಡೈರೆಕ್ಟಾಗಿ ಏನು ಮಾಡಬೇಕಪ್ಪ ಅಂದ್ರೆ ಟ್ರಾಫಿಕ್ನ ಯಾವುದಾದ್ರೂ ಒಂದಿಷ್ಟು 1,000, 2,000, 5,000 ಹಿಂಗೆ ನೀವು ಕೊಟ್ಟು ಬಿಡ್ರಿ. ಇಷ್ಟ ಕೊಡ್ಬೇಕಂತೇನಿಲ್ಲ. ಅಷ್ಟು ಕೊಟ್ಟ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ, ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಕೆ ಒಂದು ಲಿಂಕ್, ನಿಮ್ಮ ಒಂದು ಪಾಸ್ವರ್ಡ್ನ ಅವ್ರಿಗೆ ಹಾಕ್ತಾರೆ. ಆ ಒಂದು ಪಾಸ್ವರ್ಡ ನಿಮ್ಮ ಒಂದು ಇರೋದಿಲ್ಲ ID, ಅವ್ರು ಅದನ್ನ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋತ ಕೇಳ್ತಾರೆ. ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಅಲ್ಲಿ ನನ್ನ ಒಂದು ಮೊಬೈಲ್ದಾಗ ಯಾವುದೋ ಒಂದು IDನೂ ಇನ್ನೂ ಆದರೂ ವೆರಿಫಿಕೇಷನ್ ಆಗಿಲ್ಲ, ಯಾವುದೂ ಮಾನಿಟೈಸೇಷನ್ ಆನ್ ಆಗಿಲ್ಲ. ಟೆಲಿಗ್ರಾಮ್ನಾಗ ನಿಮಗೆ ಬೇಕಾದ್ರೆ ಒಂದಷ್ಟು ಇಮೇಜ್ ನೋಡ್ಬೋದು. ನೀವು ಇಲ್ಲಿ ಈ ಒಂದು ಇಮೇಜ್ ಪ್ರಕಾರ ನೀವು ಅರ್ನಿಂಗ್ಸ್ ಮಾಡ್ತೀರಿ. ಇಲ್ಲಿ ಏನೇನು ಪ್ರೊಸೀಜರ್ ಕೊಟ್ಟಿರ್ತಾರಲ್ಲ ಇಷ್ಟು ಅವ್ರು ಕೇಳ್ತಾರೋ, ಬೇರೆ ಏನೂ ಕೇಳೋದಿಲ್ಲ. ಈ ಥರ ನೀವು ಅವ್ರಿಗೆ ಕೊಟ್ಟಿರೋಂಥ ಪ್ರತಿಯೊಂದಕ್ಕೂ ನೀವು ಆನ್ಸರ್ ಮಾಡ್ಕೋತ ಹೋದ್ರಪ್ಪ ಅಂದ್ರೆ ಡೈರೆಕ್ಟಾಗಿ ನೀವು ನಿಮ್ಮ ಯಾವುದೋ ಒಂದು ಮೂವಿ ಲಿಂಕ್ನ ನೀವು ಇಲ್ಲಿ ಹಾಕಿಬಿಟ್ಟು ಸ್ಟ್ರೀಮಾಗಿ ಕನ್ವರ್ಟ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಫ್ರೆಂಡ್ಸ್, ನಿಮ್ಮ ಒಂದು ಗ್ರೂಪಿಗೆ ನಿಮ್ಮ ಒಂದು ID ಇರ್ತದೆ ನಿಮ್ಮ ಚಾನಲ್, ಅದಕ್ಕೆ ನೀವು ಡೈರೆಕ್ಟಾಗಿ ಸೆಂಡ್ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಸೆಂಡ್ ಮಾಡ್ಬೋದು, ಫೇಸ್ಬುಕ್ಕಿಗೆ ಸೆಂಡ್ ಮಾಡ್ಬೋದು. ಒಟ್ಟು ಏನು ಅದ್ರ ಮ್ಯಾಗೆ ಕ್ಲಿಕ್ ಮಾಡಿ ಯಾರು ಆ ಒಂದು ಮೂವಿನ ವಾಚ್ ಮಾಡ್ತಾರೋ, ಡೌನ್ಲೋಡ್ ಮಾಡ್ತಾರಲ್ಲ, ಅದರಿಂದ ಅರ್ನಿಂಗ್ಸ್ ಅನ್ನೋದು ನಿಮ್ಗೆ ಬರ್ತೈತಿ. ಸೊ ಫ್ರೆಂಡ್ಸ್, ಇದಕ್ಕಿಂತ ಮೊದಲು ಬೇರೆ ಬೇರೆ ಥರ ಲಿಂಕ್ಗಳು ಕನ್ವರ್ಟ್ ಆಗಿ ಜನ್ರೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ನೋದು ಮಾಡ್ತಿದ್ರಿ. ಆದ್ರೆ ನಾ ಹೇಳೋ ಪ್ರಕಾರ
ಈ ಒಂದು ಲಿಂಕಿಂದ ಏನು ನೀವು ಜನ್ರೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಒಂದು ಮಾಡ್ತಿರ್ಲಿ, ಇದು ಭಾಳ ಈಜಿ ಐತಿ. ಮತ್ತು ಆಡಿಯನ್ಸ್ಗಳಿಗೆ ಈ ಒಂದು ಲಿಂಕು ಭಾಳ ಇಷ್ಟ ಆಕೈತಿ. ಬರೀ 2 ಸ್ಟೆಪ್ನ್ಯಾಗ ಮೂವಿಗಳ್ನ ವಾಚ್ ಮಾಡ್ತಾರೆ. ಬೇರೆ ಬೇರೆ ಲಿಂಕ್ ಆದ್ರೆ 4-5 ಸ್ಟೆಪ್ 5 ಸ್ಟೆಪ್ ಫಾಲೋ ಮಾಡಬೇಕಾಗಿತ್ತು, ಪ್ರೊಸೀಜರ್ ಇರ್ತಿತ್ತು. ಈ ಒಂದು stream.net ಅನ್ನೋದು ಏನೈತಿ ಒಂದು ID, ಒಂದು ವೆಬ್ಸೈಟ್, ಇದರಿಂದ ಅರ್ನಿಂಗ್ಸ್ ಅನ್ನೋದು ಈಜಿ ಆಕೈತಿ. ಮತ್ತು ಆಡಿಯನ್ಸ್ಗಳಿಗೆ ಯೂಸ್ ಮಾಡೋಕ್ಕೂ ಭಾಳ ಈಜಿ ಆಕೈತಿ. ಅದಕ್ಕೆ ನಾನು ಇದನ್ನು ಸಜೆಷನ್ ಮಾಡ್ತೀನಿ ನಿಮಗೆ. ಮತ್ತು ಇದ್ರೊಳಗೆ ಇನ್ನೂ ಸ್ವಲ್ಪ ಹೇಳಬೇಕಿತ್ತು, ಹೇಳೋಕ್ಕಾಗಿಲ್ಲ. ಸ್ಟಾರ್ಟಿಂಗ ನಿಮಗೆ ಪ್ರೊಸೀಜರ್ ಅಷ್ಟೇ ಹೇಳೀನಿ, ಯಾವ ಥರ ಅರ್ನಿಂಗ್ಸ್ ಮಾಡ್ಬೇಕು ಅನ್ನೋದು. ಇನ್ನು ಪ್ರತಿಯೊಂದಕ್ಕೂ ಪಿಕ್ಚರ್ ತೋರಿಸಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ ಮುಂದಿನ ಒಂದು ವಿಡಿಯೋದಾಗ. ಈಗ ಸದ್ಯಕ್ಕೆ ಇದನ್ನು ಮಾಡೋಕ್ಕಾಗವಲ್ದು. ವೆರಿಫಿಕೇಷನ್ ಆದ್ರೆ ನಾನು ಕರೆಕ್ಟಾಗಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಇರಲಿ. ಮತ್ತು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದೊಂದು ಬೆಸ್ಟ್ ಟಾಪಿಕ್ನ ಕಂಟೆಂಟ್ನ ತೊಗೊಂಬರ್ತೀನಿ ನಿಮಗೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿರಿ. ಮತ್ತು ಇನ್ಸ್ಟಾಗ್ರಾಮ್ನ್ಯಾಗ, ಫೇಸ್ಬುಕ್ನ್ಯಾಗ, ಯೂಟ್ಯೂಬ್ನ್ಯಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಯಾರೆಲ್ಲ ಅನ್ಕೊಂಡಿರಿ, ಮತ್ತು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬೇಕಾಗ್ಯಾವ ಅಂತೇಳಿ ಯಾರೆಲ್ಲ ಯೂಟ್ಯೂಬ್ನ್ಯಾಗ ಸರ್ಚ್ ಮಾಡ್ತಿರ್ತೀರಿ, ಅವರಿಗೆಲ್ಲನೂ ಬೆಸ್ಟ್ ಯೂಸ್ಫುಲ್ ಆಗುವಂಥ ಅಪ್ಡೇಟ್ಗಳ್ನ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ. ಮತ್ತು ನನ್ನ ಚಾನಲ್ದಾಗ ವಿಸಿಟ್ ಕೊಟ್ಟು ನೀವು ನೋಡ್ಕೋಬೋದು ಪ್ರತಿಯೊಂದು ವಿಡಿಯೋಗಳ್ನ. ಎಲ್ಲನೂ ವಿಡಿಯೋಗಳು ನನ್ನ ಒಂದು ರಿಲೇಟೆಡ್ ಆಗಿರ್ತಾವೆ, ನೀವು ಅಂದ್ಕೊಂಡಿರೋವಂಥದ್ದು. ಮತ್ತು ಮುಂದಿನ ಒಂದು ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.